ಅಶೋಕನ ನಿರೀಕ್ಷೆಯಂತೆ ತಾಯಿ, ರಾಧಾಗುಪ್ತ ಮತ್ತು ಹಿರಿಯ ಅಮಾತ್ಯರೆಲ್ಲ ಸಂತೋಷಗೊಂಡಿದ್ದರು. ಆದರೆ ಬಿಂದುಸಾರ ಮಾತ್ರ ಅಸಹನೆಯಿಂದ ಕೂಗಾಡಿದ. ಹಿರಿಯನಿಗಿಂತ ಮೊದಲೇ ಅಶೋಕ ಆತುರದ ನಿರ್ಧಾರ ತೆಗೆದುಕೊಂಡು ನನಗೆ ಅಪಮಾನ ಮಾಡಿದ್ದಾನೆ. ತಲೆಮರೆಸಿಕೊಂಡಿರುವ ಸುಸೀಮನ ಬಗ್ಗೆ ಸ್ವಲ್ಪವೂ ಚಿಂತೆ ಇಲ್ಲ. ಸುಸೀಮ ತಲೆಮರೆಸಿಕೊಳ್ಳಲು ಅಶೋಕನೇ ಸಂಚು ಮಾಡಿರಬೇಕು. ಪ್ರಭುಗಳೇ, ಇವೆಲ್ಲ ನಿಮ್ಮ ಊಹೆ ಅಷ್ಟೇ. ಸುಶೀಮನು ವಿವಾಹವಾಗಬಾರದೆಂದು ಯಾರು ಹೇಳಿದರು? ತಲೆಮರೆಸಿಕೊಳ್ಳುವ ಬದಲು ಅವನು ಇಲ್ಲಿಗೆ ಬರಬಹುದಿತ್ತಲ್ಲವೇ? ನೀನು ನಿನ್ನ ಮಗನ ಪಕ್ಷ ವಹಿಸಿ ಮಾತನಾಡುವುದು ಸಹಜ. ನೀವು ಮಾತನಾಡುತ್ತಿರುವುದು ನಿಮ್ಮ ಮಗನ ಮೇಲಿನ ವ್ಯಾಮೋಹದಿಂದಲೇ ಅಲ್ಲವೇ? ನನಗೆ ಒಂದು ಮಾತನ್ನು ತಿಳಿಸದೆ ಅದು ಒಬ್ಬ ಬೌದ್ಧನ ಮಗಳನ್ನು ವಿವಾಹವಾಗುವ ಆತುರವೇನಿತ್ತು? ಪ್ರಭು, ರಾಜಕುಮಾರ ರಾಜಕುಮಾರಿಯನ್ನೇ ವಿವಾಹ ಮಾಡಿಕೊಳ್ಳಬೇಕೆಂಬ ಹಠವೇಕೆ? ರತ್ನಗುಪ್ತನ ಬಗ್ಗೆ ನಾನು ಕೇಳಿದ್ದೇನೆ. ಅವನು ಶ್ರೀಮಂತ, ಸಂಭಾವಿತ, ಮೇಲಾಗಿ ವಿದಿಶಾ ನಗರದ ಗುಣವರ್ತಕ. ವಿವಾಹವೆಂಬುದು ಅವರವರ ವೈಯಕ್ತಿಕ ಆಯ್ಕೆ ಎಂದುಕೊಂಡು ಸಮ್ಮತಿಸುವುದೇ ಒಳ್ಳೆಯದು. ಒಂದು ವೇಳೆ ನೀವು ಸಮ್ಮತಿ ನೀಡದಿದ್ದರೂ ಅಶೋಕ ವಿವಾಹ ಮಾಡಿಕೊಂಡರೆ ನಿಮ್ಮ ಗೌರವ ಕಡಿಮೆಯಾಗುತ್ತದೆ. ಸರಿ ಸರಿ, ಅವನು ತನ್ನಿಷ್ಟ ಬಂದಂತೆ ವಿವಾಹ ಮಾಡಿಕೊಳ್ಳಲಿ. ನನ್ನ ಸಮ್ಮತಿ ಇದೆ ಎಂದು ಬರೆದು ಬಿಡಿ. ಆದರೆ ನಾನು ಬರುವುದಿಲ್ಲ. ಬೇಕಾದರೆ ಬೇಕಾದವರು ಹೋಗಿ ಬರಬಹುದು. ಸುಭದ್ರಾಂಗಿಗೆ ಅಷ್ಟೇ ಸಾಕಾಯಿತು. ಪುಣ್ಯಕ್ಕೆ ಬಿಂದುಸಾರ ಸಮ್ಮತಿ ನೀಡುವುದಿಲ್ಲವೆಂದು ಕಠಿಣವಾಗಿ ಮಾತನಾಡಲಿಲ್ಲ, ಅಥವಾ ಈ ವಿವಾಹವನ್ನು ತಪ್ಪಿಸಲು ಸಲ್ಲದೆ ಯೋಚನೆ ಮಾಡಲಿಲ್ಲ. ಬಿಂದುಸಾರನ ಮನಸ್ಥಿತಿ ಏನೇ ಇರಲಿ, ಸದ್ಯ ತನ್ನ ಮಗನ ವಿವಾಹ ನಿರಾತಂಕವಾಗಿ ನಡೆದರೆ ಸಾಕೆಂದು ಸುಭದ್ರಾಂಗಿ ವಿದಿಶಾ ನಗರಕ್ಕೆ ಹೊರಡಲು ಸಿದ್ಧತೆ ಮಾಡಿಕೊಳ್ಳತೊಡಗಿದಳು. ಬಿಂದುಸಾರ ಅಸಮಾಧಾನಗೊಳ್ಳುವನೆಂದು ಗೊತ್ತಿದ್ದರೂ ರಾಧಾಗುಪ್ತನು ತಾನು ಹೋಗಬೇಕೆಂದುಕೊಂಡ. ಆದರೆ ಕಡೆಗಳಿಗೆಯಲ್ಲಿ ಸುಮ್ಮನಾದ. ತಾನು ಇಲ್ಲದಾಗ ಆತುರಪಟ್ಟು ಬಿಂದುಸಾರ ಏನಾದರೂ ಅಚಾತುರ್ಯ ಮಾಡಿಬಿಡಬಹುದೆಂದು ಭಯವೂ ಇತ್ತು. ಏಕೆಂದರೆ ಸಮಯ ಕಾಯುತ್ತಿರುವ ಸುಶೀಮ ತಾನಿಲ್ಲದಾಗ ರಾಜಧಾನಿಗೆ ಬಂದು ಬಿಡುವ ಭೀತಿ ಇತ್ತು. ಹಾಗೇನಾದರೂ ಆದರೆ ಅಶೋಕನನ್ನು ಮಗದ ಸಿಂಹಾಸನದ ಮೇಲೆ ಕೂರಿಸುವ ತಮ್ಮೆಲ್ಲರ ಕನಸಿಗೆ ಅಡ್ಡಿಯಾಗುವುದೆಂದು ಯೋಚಿಸಿದ. ಆದ್ದರಿಂದ ಸಕಲ ಸಿದ್ಧತೆಗಳನ್ನು ಮಾಡಿಸಿ ಸುರಕ್ಷಿತ ಬೆಂಗಾವಲಿನೊಂದಿಗೆ ಸುಭದ್ರಾಂಗಿ ಮತ್ತು ಪರಿವಾರದವರನ್ನು ವಿದಿಶಾನಗರಕ್ಕೆ ಕಳುಹಿಸಿದ. ಅಂತೂ ಮಗದ ರಾಜಕುಮಾರ ಅಶೋಕ ಮತ್ತು ವಿದಿಶಾನಗರ ವರ್ತಕ ರತ್ನಗುಪ್ತನ ಮಗಳು ವಿದಿಶಾ ಮಹಾದೇವಿಯ ವಿವಾಹ ಸರಳವಲ್ಲದಿದ್ದರೂ ಅತೀ ವಿಜೃಂಭಣೆ ಇಲ್ಲದೆ ನಡೆದು ಹೋಯಿತು. ನೂತನ ವಧುವರರು ತಕ್ಷಶಿಲೆಗೆ ಬಂದಾಗ ಅಲ್ಲಿನ ರಾಜಸ್ಥಾನದಲ್ಲಿದ್ದ ಅಶೋಕ ಮತ್ತು ವಿದಿಶಾ ಮಹಾದೇವಿ ಅಲ್ಲಿನ ಪ್ರಜೆಗಳಿಗೆ ದರ್ಶನ ಕೊಡಬೇಕಾಯಿತು. ತಮ್ಮ ಪ್ರೀತಿಯ ಮಂಡಲಾದೇಶ್ವರನಿಗೆ ತಮ್ಮ ಕೈಲಾದ ಉಡುಗೊರೆಯನ್ನು ನೀಡಿ ಎಲ್ಲರೂ ಸಂತೋಷ ಪಡುವುದನ್ನು ನೋಡಿ ಸುಭದ್ರಾಂಗಿ ತನ್ನ ಮಗ ಪಡೆದಿರುವ ಜನಪ್ರಿಯತೆಯನ್ನು ಕಂಡು ಸಂತೋಷ ಹಾಗೂ ಹೆಮ್ಮೆ ಪಟ್ಟಳು. ತಮ್ಮದೇ ಕುಟುಂಬದ ಸದಸ್ಯನ ವಿವಾಹವೆಂಬಂತೆ ಎಲ್ಲರೂ ಸಂಭ್ರಮಗೊಂಡಿದ್ದರು. ಅದು ಕೇವಲ ಅರಮನೆಯ ಸಂಭ್ರಮವಾಗಿರಲಿಲ್ಲ, ಇಡೀ ನಗರದ ಸಂಭ್ರಮವಾಗಿತ್ತು. ಅದೇ ಸಂಭ್ರಮದಲ್ಲಿ ಯಾರೋ ಅಪರಿಚಿತ ಉಡುಗೊರೆ ನೀಡುವ ನೆಪದಲ್ಲಿ ಕಠಾರಿಯಿಂದ ಅಶೋಕನ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸಿದ. ಅಶೋಕನ ಆಪ್ತಮಿತ್ರ ಮತ್ತು ಸೇನಾಧಿಪತಿಯಿಂದ ಅನಾಹುತ ಕೂದಲೆಳೆಯಷ್ಟರಲ್ಲೇ ತಪ್ಪಿತು. ಎಲ್ಲರೂ ನಿರಾಳವಾದ ಉಸಿರು ಬಿಟ್ಟರು. ಸುಭದ್ರಾಂಗಿ ಆ ಆಘಾತದಿಂದ ಸುಧಾರಿಸಿಕೊಳ್ಳಲು ಕೆಲವು ದಿನಗಳೇ ಬೇಕಾಯಿತು. ಅಹಿಂಸಾ ಪ್ರಿಯಳಾದ ವಿದಿಶಾ ಮಹಾದೇವಿಗಂತೂ ಬಹಳ ಭಯವಾಗಿತ್ತು. ಅದಕ್ಕಿಂತ ಮಿಗಿಲಾಗಿ ನೋವಾಯಿತು. ದ್ವೇಷಾಸೂಯೆಗಳೇ ಇಲ್ಲದ ಜಗತ್ತು ಬರೀ ಕಲ್ಪನೆಯಾಗಿಯೇ ಉಳಿಯುವುದೇನೋ ಎಂಬ ನಿರಾಸೆಯೂ ಮೂಡಿತು. ಅವಳಿಗೆ ಅಶೋಕನೇ ಧೈರ್ಯ ಹೇಳಬೇಕಾಯಿತು. ಸಿಕ್ಕಿಬಿದ್ದ ಅಂತಕರನ್ನು ವಿಚಾರಣೆ ನಡೆಸಿದಾಗ ಅವರು ಸುಶೀಮನ ಕಡೆಯವರೆಂದು ತಿಳಿಯಿತು. ಅವನು ಅಶೋಕನನ್ನು ಕೊಲ್ಲಲು ಮಗದ ಸಿಂಹಾಸನದ ತನ್ನ ಆದಿಯನ್ನು ಸುಗಮ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವನೆಂದು ಸ್ಪಷ್ಟವಾಗಿತ್ತು. ಮುಂದೆ ಅಶೋಕ ಇನ್ನಷ್ಟು ಎಚ್ಚರದಿಂದಿರುವುದು ಅನಿವಾರ್ಯವಾಯಿತು. ಮತ್ತೆ ಮತ್ತೆ ತನ್ನನ್ನು ಕೊಲ್ಲಲು ಪ್ರಯತ್ನ ಪಡುತ್ತಿರುವ ಸುಶೀಮನ ಮೇಲೆ ಅಶೋಕನು ಆಕ್ರೋಶಗೊಂಡ. ನನಗೂ ಈ ಸುಶೀಮನ ದುಷ್ಟ ಪ್ರಯತ್ನವನ್ನು ಕಂಡು ನನ್ನ ಬಿಸಿ ರಕ್ತ ಕುದಿಯುತ್ತಿದೆ.
ತಾಯಿ, ಅವನ ಈ ದುಷ್ಟತನ ನಮ್ಮ ತಂದೆಯವರಿಗೆ ಏಕೆ ಅರ್ಥವಾಗುತ್ತಿಲ್ಲ? ಕುಮಾರ, ಅವರ ಬೆಂಬಲವಿರುವುದಿಂದಲೇ ಅವನು ಇಷ್ಟೆಲ್ಲ ಮಾಡುತ್ತಿರುವುದು. ನಿನ್ನನ್ನು ಕೊಂದರೂ ನಿನ್ನ ತಂದೆ ಸಂತೋಷ ಪಡುವರೋ ಏನೋ. ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ತಾಯಿ. ನಾನೇನು ಹೇಡಿಯಲ್ಲ. ಸುಶೀಮನ ಇಂಥ ಕುತಂತ್ರಗಳನ್ನು ನಾನು ಸಹಿಸುವುದೂ ಇಲ್ಲ. ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ತೀವ್ರವಾಗಿ ದ್ವೇಷಿಸಿದರೆ ನಾನೇನು ಮಾಡಲಿ? ಅವನು ಕೊಲ್ಲಲು ಪ್ರಯತ್ನಿಸಿದರೆ ಸತ್ತು ಹೋಗಬೇಕೇ? ಹಾಗೆ ಮಾತನಾಡಬೇಡಿ ಸ್ವಾಮಿ. ನಿಮಗೇನಾದರೂ ಪ್ರಾಣ ಅಪಾಯವಾದರೆ ನಾನು ಬದುಕಿರುತ್ತೇನೆಯೇ? ಈ ರಾಜ್ಯ, ಅಧಿಕಾರ, ಸಿಂಹಾಸನಗಳ ಸ್ಪರ್ಧೆ ಇದ್ದರೆ ತಾನೇ ಇಂತಹ ನಿರ್ಣಯ ಪ್ರಯತ್ನಗಳನ್ನು ಮಾಡುವುದು? ದೇವಿ, ನಿನ್ನ ಮಾತಿನ ಅರ್ಥವೇನು? ಅಂದರೆ ನಾನು ಈ ರಾಜ್ಯ, ಅಧಿಕಾರ, ಸಿಂಹಾಸನ ಎಲ್ಲವನ್ನು ಬಿಟ್ಟು ಕೊಡಬೇಕೆ? ಯಾವುದು ಶಾಶ್ವತ ಸ್ವಾಮಿ? ಬದುಕಿರುವಷ್ಟು ಕಾಲ ನೆಮ್ಮದಿಯಿಂದ, ಶಾಂತಿಯಿಂದ, ಸಂತೋಷದಿಂದಿರಬಾರದೇ? ದೇವಿ, ನಾನು ಅಂಥ ನಿರ್ಧಾರ ಮಾಡಲು ಸಿದ್ಧನಾಗಿದ್ದೇನೆ. ಆದರೆ ನನ್ನಿಂದ ಪ್ರಜೆಗಳ ಪಾಲನೆ ಚೆನ್ನಾಗಿ ನಡೆಯುವುದೆಂದು ಹಲವರಂತೆ ಸ್ವಂತ ನಿಮ್ಮ ತಂದೆಯವರೇ ನಿರೀಕ್ಷೆ ಮಾಡುತ್ತಿದ್ದಾರೆ. ನೀವೇ ಆಗಬೇಕೇ? ಬೇರೆ ಯಾರಾದರೂ ಆಳಿಕೊಳ್ಳುತ್ತಾರೆ. ಬೇರೆಯವರು ಪ್ರಜಾಪೀಡಕರಾದರೆ ನಾವು ನಮ್ಮ ಹೊಣೆಗಾರಿಕೆಯಿಂದ ಜಾರಿಕೊಂಡು ಬೇರೆ ಯಾರೋ ಆ ಕರ್ತವ್ಯವನ್ನು ಪಾಲಿಸುತ್ತಾರೆ ಎಂದು ಹೇಗೆ ನಿರೀಕ್ಷೆ ಮಾಡುವುದು? ನಾವು ಮಾಡಿದ ಕಾರ್ಯವನ್ನು ಬೇರೆಯವರು ಮಾಡಲಿ ಎಂದು ಬಯಸುವುದು ತಪ್ಪಲ್ಲವೇ ದೇವಿ? ದೇವಿ, ನಾವು ನಮ್ಮ ಕರ್ತವ್ಯದಿಂದ ಹಿಂದೆ ಸರಿಯಬಾರದು. ನಿನಗೆ ಹಿಂಸೆ ಎಂದರೆ ಆಗುವುದಿಲ್ಲವೆಂದು ನನಗೂ ಗೊತ್ತು, ನನಗೂ ಇಷ್ಟವಿಲ್ಲ. ಆದರೆ ಸ್ವಯಂ ರಕ್ಷಣೆ ಸಂದರ್ಭದಲ್ಲಿ ಅಹಿಂಸೆ ಎಂದು ಸುಮ್ಮನಿರಲಾಗುವುದೇ? ನೀನು ಧೈರ್ಯಗೆಡಬೇಡ, ಚಿಂತೆ ಮಾಡಬೇಡ, ನಮ್ಮ ಸಂತೋಷವನ್ನು ಹಾಳು ಮಾಡಿಕೊಳ್ಳುವುದೂ ಬೇಡ. ದೇವಿ ಮತ್ತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಲ್ಲ. ಆದರೆ ಅವರ ಹೃದಯ ಮಾತ್ರ ತಲ್ಲಣಿಸಿ ಹೋಗಿತ್ತು. ಒಂದು ಇರುವೆಯನ್ನು ಕೊಲ್ಲಲಾರದಷ್ಟು ಮೃದು ಸ್ವಭಾವದ ಅವಳ ಮನಸ್ಸು ಕಣ್ಣಾರೆ ಕಂಡ ಹಿಂಸೆಯ ಕರಾಳನರ್ತನ ಅವಳಿಗೆ ತೀವ್ರ ಯಾತನೆಯುಂಟು ಮಾಡಿತು. ಅಶೋಕನು ಪ್ರಜಾಪಾಲನೆಯನ್ನು ಮಾತ್ರ ಉದಾಸೀನ ಮಾಡಲಿಲ್ಲ. ಕ್ರಮೇಣ ಅವನ ಮೇಲೆ ಬುದ್ಧನ ತತ್ವಗಳಂತೆ ವಿದಿಶಾ ಮಹಾದೇವಿಯ ವ್ಯಕ್ತಿತ್ವದ ಪ್ರಭಾವವು ತಾಗತೊಡಗಿತು. ಆದರೂ ಸುಶೀಮನು ನೆನಪಾದರೆ ಅವನು ಆಕ್ರೋಶದಿಂದ ಕುದಿಯುತ್ತಿದ್ದ. ಸ್ವಲ್ಪ ಕಾಲದಲ್ಲಿ ದೇವಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವಿಗೆ ಮಹೇಂದ್ರ ಎಂದು ಹೆಸರಿಡಲಾಯಿತು. ಅಶೋಕನು ಮಂಡಲಾಧೀಶ್ವರನಾದರೂ ಒಬ್ಬ ಸಾಮಾನ್ಯ ಗೃಹಸ್ಥನಂತೆ ಇದ್ದು ಬಿಟ್ಟಿದ್ದ. ಪ್ರೀತಿಯ ಮಡದಿ, ಮುದ್ದಿನ ಮಗ, ಪ್ರಿಯರಾದ ಪ್ರಜೆಗಳು, ಈ ಆತ್ಮೀಯ ವಲಯದಲ್ಲಿ ಚಕ್ರವರ್ತಿ ಪದವಿ ಅವನಿಗೆ ಬಹುಪಾಲು ಮರೆತೇ ಹೋಗಿತ್ತು. ಅಶೋಕನು ಆಗಾಗ ವಿಹಾರಕ್ಕೆ ಹೋಗಿ ಭಿಕ್ಷುಗಳ ಧರ್ಮ ಜಿಜ್ಞಾಸೆಯಲ್ಲಿ ಭಾಗವಹಿಸುತ್ತಿದ್ದ. ತಾನು ಪ್ರಶ್ನೆ ಮಾಡಿ ಸಂದೇಹಗಳನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ತನ್ನ ಆಡಳಿತದ ಮಿತಿಯಲ್ಲಿ ಸೆರೆಯಾಳುಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಬದಲು ಅವರ ಸುಧಾರಣೆಗಳಿಗೆ ಗಮನಹರಿಸಿ ಪರಿಹಾರಕ್ಕೆ ಪ್ರಯತ್ನಿಸುತ್ತಿದ್ದ. ಆಗಾಗ ಸಂಚಾರ ಮಾಡಿ ಪ್ರಜೆಗಳ ಕಷ್ಟ ಸುಖಗಳನ್ನು ನೇರವಾಗಿ ಕಾಣುತ್ತಿದ್ದ. ವರ್ಷಗಳು ಕಳೆದು ಹೋದವು. ಮಹೇಂದ್ರ ಎಲ್ಲರ ಕಣ್ಮಣಿಯಾಗಿ ಬೆಳೆಯುತ್ತಿದ್ದ. ಅವನ ಆಟ ಪಾಠಗಳಲ್ಲಿ ತೊದಲು ಮಾತಿನಲ್ಲಿ ಅಶೋಕ ಸ್ವರ್ಗವೆಂದರೆ ಇದೇ ಇರಬೇಕು ಎಂದುಕೊಳ್ಳುತ್ತಿದ್ದ. ಅಷ್ಟರಲ್ಲಿ ಪಾಟಲಿಪುತ್ರದಿಂದ ಆಘಾತಕಾರಿ ಸುದ್ದಿ ಬಂತು. ಪ್ರಭುಗಳೇ, ಪಾಟಲಿಪುತ್ರದಿಂದ ರಾಧಾಗುಪ್ತ ಅವರು ಪತ್ರ ಕಳಿಸಿದ್ದಾರೆ. ಪತ್ರದಲ್ಲಿ ಚಕ್ರವರ್ತಿ ಬಿಂದುಸಾರ ಕಾಲವಾಗಿದ್ದಾರೆ, ಕೂಡಲೇ ನೀವು ಹೊರಟು ಬರಬೇಕು ಎಂದು ಬರೆದಿತ್ತು. ದೇವಿ, ನಾವು ಈಗ ಪಾಟಲಿಪುತ್ರಕ್ಕೆ ಹೋಗಬೇಕು. ಪ್ರಭು, ನನಗೆ ಬರಲು ಇಷ್ಟವಿಲ್ಲ. ನಾನು ವಿದಿಶಾ ನಗರಕ್ಕೆ ಹೋಗುತ್ತೇನೆ. ನನ್ನ ತಂದೆಯವರನ್ನು ನೋಡಿ ಬಹಳ ಕಾಲವಾಯಿತು. ನಾನೊಬ್ಬನೇ ಹೋಗಲು ಮನಸ್ಸಾಗುತ್ತಿಲ್ಲ ದೇವಿ. ಇಲ್ಲ ಸ್ವಾಮಿ, ನಾನು ಮೊದಲೇ ಹೇಳಿದಂತೆ ನನ್ನ ಕಾರ್ಯಕ್ಷೇತ್ರ ವಿದಿಶಾ ನಗರವೇ. ಬುದ್ಧ ಧರ್ಮದ ಸೇವೆಯೇ ನನಗೆ ಬಹಳ ಮುಖ್ಯ. ಅಲ್ಲಿ ನನ್ನ ತಂದೆಯವರು ಕೈಗೊಂಡಿರುವ ಧರ್ಮ ಕಾರ್ಯಗಳಿಗೆ ನಾನು ಕೈಜೋಡಿಸಬೇಕು. ಹಾಗೆಯೇ ನಮ್ಮ ಮಕ್ಕಳು ದ್ವೇಷ, ಅಸೂಯೆ, ಸ್ಪರ್ಧೆಗಳ ಅರಮನೆಯಲ್ಲಿ ಬೆಳೆಯುವುದು ನನಗೆ ಇಷ್ಟವಿಲ್ಲ. ಅಶೋಕನಿಗೆ ವಿಷಾದವಾಯಿತು. ಆದರೆ ತನ್ನ ಅಭಿಪ್ರಾಯದಂತೆ ನಡೆಯಬೇಕೆಂದು ದೇವಿಗೆ ಒತ್ತಾಯ ಮಾಡುವಂತಿರಲಿಲ್ಲ. ಮೊದಲೇ ಅವಳ ವೈಯಕ್ತಿಕ ವಿಷಯಗಳಿಗೆ
ತಾನು ಬಲವಂತ ಮಾಡುವುದಿಲ್ಲ ಎಂದು ಮಾತು ಕೊಟ್ಟಿದ್ದ. ಸಿಂಹಾಸನದ ಅನ್ಯ ತನ್ನ ಮಾರ್ಗವಿಲ್ಲದೆ ಅಧಿಕಾರ ಸ್ಥಾಪಿಸಲು ಪ್ರಯತ್ನ ಅಶೋಕ ಪಡುವುದು ಸೂಕ್ತ ಸಹಜವಾಗಿಯೇ ರಕ್ಷಣಾ ವ್ಯವಸ್ಥೆ ಮಾಡಿ ಬಿಂದುಸಾರನ ಸಂಸ್ಕಾರ ಪಾಟಲಿಪುತ್ರದ ಕಾರ್ಯಗಳು ಕಡೆ ಹೊರಟ. ಸುಗಮವಾಗಿ ನಡೆದವು. ದೇವಿ ಮಕ್ಕಳೊಂದಿಗೆ ವಿದಿಶಾನಗರದ ಕಡೆಗೆ ಹೊರಟು ಬಿಟ್ಟಳು. ಪ್ರಧಾನ ಅಮಾತ್ಯ ರಾಧಗುಪ್ತ ಬಿಂದುಸಾರನ ಸಾವಿನಿಂದ ಯಾವ ಗೊಂದಲಕ್ಕೂ ಅವಕಾಶವಾಗದಂತೆ ಎಲ್ಲಾ ವ್ಯವಸ್ಥೆ ಮಾಡಿದ್ದ. ಏಕೆಂದರೆ ಸುಶೀಮನ ಭಯ ಇದ್ದೇ ಇತ್ತು. ಅವನು ಶತ್ರುಗಳ ಜೊತೆ ಸೇರಿ ಸಿಂಹಾಸನದ ತನ್ನ ಅಧಿಕಾರ ಸ್ಥಾಪಿಸಲು ಪ್ರಯತ್ನ ಪಡುವುದು ಸಹಜವಾಗಿಯೇ ಇತ್ತು. ಬಿಂದುಸಾರನ ಸಂಸ್ಕಾರ ಕಾರ್ಯಗಳು ಸುಗಮವಾಗಿ ನಡೆದವು. ಪ್ರಜೆಗಳಲ್ಲಿ ಮುಂದಿನ ಚಕ್ರವರ್ತಿ ಯಾರಾಗುತ್ತಾರೆಂದು ಕುತೂಹಲಗಳಿದ್ದರೂ ರಾಧಗುಪ್ತ ಆತುರ ಪಡಲಿಲ್ಲ. ಸುಶೀಮ ಬದುಕಿರುವವರೆಗೂ ಅಶೋಕನಿಗೆ ಆಪತ್ತು ಇದ್ದೇ ಇತ್ತು. ಅದೇ ರೀತಿಯಲ್ಲಿ ಸುಶೀಮ ಎಷ್ಟೋ ಆಕ್ರಮಣಗಳಿಂದ ಕಡೆಯ ಹತಾಶ ಪ್ರಯತ್ನವನ್ನು ಮಾಡಿದ. ಆದರೆ ರಾಧಗುಪ್ತ ಮಾಡಿದ್ದ ವ್ಯವಸ್ಥೆಯಂತೆ ಅವನು ನೇಮಿಸಿದ್ದ ಆಪ್ತ ವೀರರು ಸುಶೀಮನಿಗೆ ಹೆಚ್ಚಿನ ಅವಕಾಶ ಕೊಡದಂತೆ ಸಣ್ಣ ಯುದ್ಧದಲ್ಲಿ ಅವನನ್ನು ಸಂಹಾರ ಮಾಡಿದರು. ಈಗ ಸಾಮ್ರಾಜ್ಯ ನಿಷ್ಕಂಟಕವಾಯಿತೆಂದು ರಾಧಗುಪ್ತ ಮೊದಲಾದ ಹಿರಿಯರು ಅಶೋಕನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದರು. देवनाम प्रिय देवों का प्रिय देवनाम प्रिय देवों सा प्रिय वो कहलाए। शूरवीर बलवान दयामय प्रजापाल रक्षक करुणामय वो कहलाए। है महान जन जन समदर्शी चक्रवर्ती राजा प्रियदर्शी वो कहलाए। ಕ್ರಿಸ್ತಪೂರ್ವ 269ರಲ್ಲಿ ಅಶೋಕ ಮಗಧ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬ ಹೆಸರಿನಿಂದ ಪಟ್ಟಾಭಿಷೇಕನಾದ. ಚಕ್ರವರ್ತಿಯಾದ ಕೂಡಲೇ ಅಶೋಕ ಅಮೋದ ಪ್ರಮೋದಗಳಲ್ಲಿ ಮುಳುಗಿ ಹೋಗಲಿಲ್ಲ. ಆಡಳಿತ ವ್ಯವಸ್ಥೆಯನ್ನು ಮತ್ತಷ್ಟು ಸುಭದ್ರಗೊಳಿಸಿದ. ಸಾಮ್ರಾಜ್ಯದ ರಕ್ಷಣಾ ಬಲವನ್ನು ಇನ್ನಷ್ಟು ಭದ್ರಗೊಳಿಸಿದ. ಜನರ ಕುಂದು ಕೊರತೆಗಳನ್ನು ನೇರವಾಗಿ ಗಮನಿಸಿ ಅವುಗಳನ್ನು ನಿವಾರಣೆಗೆ ಮನಪೂರ್ವಕವಾಗಿ ಪ್ರಯತ್ನಿಸಿದ. ಅಶೋಕ ಚಕ್ರವರ್ತಿಗೆ ಜಯವಾಗಲಿ, ಜಯವಾಗಲಿ, ಅಶೋಕ ಚಕ್ರವರ್ತಿಗೆ ಜಯವಾಗಲಿ, ಜಯವಾಗಲಿ, ಅಶೋಕ ಚಕ್ರವರ್ತಿಗೆ ಜಯವಾಗಲಿ, ಜಯವಾಗಲಿ. ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಳಲು ನಾನಿದ್ದೇನೆ. ನಿಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳುವ ಬಂಧುವೆಂದು ಭಾವಿಸಿ ನಿಮ್ಮ ಯಾವ ಹಿಂಜರಿಕೆಯೂ ಇಲ್ಲದೆ ನಿಮ್ಮ ಯಾವುದೇ ದೂರುಗಳನ್ನು ತೆಗೆದುಕೊಂಡು ನನ್ನ ಬಳಿಗೆ ಬರಬಹುದು. ನ್ಯಾಯವನ್ನು ಕೇಳುವುದು ನಿಮ್ಮ ಅಧಿಕಾರ. ನಿಮಗೆ ನ್ಯಾಯ ಒದಗಿಸುವುದು ನನ್ನ ಕರ್ತವ್ಯ. ಅಶೋಕ ಚಕ್ರವರ್ತಿಗೆ ಜಯವಾಗಲಿ, ಜಯವಾಗಲಿ, ಅಶೋಕ ಚಕ್ರವರ್ತಿಗೆ ಜಯವಾಗಲಿ, ಜಯವಾಗಲಿ, ಅಶೋಕ ಚಕ್ರವರ್ತಿಗೆ ಜಯವಾಗಲಿ, ಜಯವಾಗಲಿ. ಧಾರ್ಮಿಕ ಮುಖಂಡರನ್ನೆಲ್ಲ ಕಂಡು ಅವರ ಅಗತ್ಯಗಳಿಗೆ ಸ್ಪಂದಿಸಿದ. ವೈದಿಕ ಧರ್ಮದವರಿರಲಿ, ಅಜೀವಿಕರಿರಲಿ, ಜೈನ ಧರ್ಮದವರಿರಲಿ, ಬೌದ್ಧ ಧರ್ಮದವರಿರಲಿ, ಎಲ್ಲರನ್ನೂ ಸಮಾನ ಗೌರವದಿಂದ ಕಾಣುವುದಾಗಿ ಭರವಸೆ ನೀಡಿದ. ಅದರಲ್ಲೂ ಬೌದ್ಧ ಧರ್ಮದ ಬಗ್ಗೆ ಅವನಿಗೆ ಹೆಚ್ಚು ಪಕ್ಷಪಾತವಿತ್ತು. ಅದಕ್ಕೆ ಮೊದಲ ಕಾರಣ ಪತ್ನಿ ವಿದಿಶಾಮಹಾದೇವಿ, ಎರಡನೆಯದು ಬೌದ್ಧ ಗುರು ಉಪಗುಪ್ತರು ಮತ್ತು ಮೂರನೆಯದು ಬುದ್ಧನ ಜೀವನ ಮತ್ತು ತತ್ವಗಳು ಅವನ ಮೇಲೆ ಬೀರಿದ ಪ್ರಭಾವ. ಒಟ್ಟಿನಲ್ಲಿ ಅಶೋಕನ ಆಡಳಿತವನ್ನು ಸಾಮ್ರಾಜ್ಯದ ಎಲ್ಲಾ ಪ್ರಜೆಗಳು ಹೃದಯಪೂರ್ವಕವಾಗಿ ಪ್ರಶಂಸೆ ಮಾಡತೊಡಗಿದರು. ಹೀಗೆ ತಾನು ಸಾಮ್ರಾಟನಾದ 8 ವರ್ಷಗಳವರೆಗೆ ಯಾವುದೇ ಯುದ್ಧ ಮಾಡದೆ, ರಾಜ್ಯ ವಿಸ್ತಾರದ ಯಾವ ಯೋಚನೆಗಳೂ ಇಲ್ಲದೆ ಪ್ರಜಾಹಿತ ಕಾರ್ಯಗಳಲ್ಲಿ ಮಗ್ನನಾಗಿ ಹೋಗಿದ್ದ. ಆದರೆ ಅಷ್ಟರಲ್ಲಿ ಕಳಿಂಗದ ಕಡೆಯಿಂದ ಯುದ್ಧದ ಸೂಚನೆ ಬರತೊಡಗಿತು. ಮಹಾಪ್ರಭು, ಕಳಿಂಗದ ಕಡೆಯಿಂದ ಪ್ರಚೋದನೆ ಬರುತ್ತಿದೆ. ನೀವು ಕೆಲವು ವರ್ಷಗಳ ಕಾಲ ಯಾವುದೇ ಯುದ್ಧ, ರಾಜ್ಯ ವಿಸ್ತಾರ ಮಾಡುತ್ತಿಲ್ಲ ಎಂದು ತಿಳಿದು ಮಗಧದ ಮೇಲೆ ಆಕ್ರಮಣ ಮಾಡಲು ಈಗಿನ ರಾಜ ಪ್ರಯತ್ನಿಸುತ್ತಿರುವನು. ಸೇನಾಧಿಪತಿಯೇ, ನಮಗೆ ಈಗ ಹಿಂಸೆಯಿಂದ ಆಗುವ ಯುದ್ಧ ಬೇಕೆ? ಪ್ರಭು, ಚಂದ್ರಗುಪ್ತ ಮೌರ್ಯ ಹಿಂಸೆಯೆಂದು ಹಿಂಜರಿದಿದ್ದರೆ ಬಹುಶಃ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತಿರಲಿಲ್ಲ. ನಂದವಂಶದ ಕೊನೆಯ ದೊರೆಯನ್ನು ಕೊಲ್ಲದೆ
ಚಂದ್ರಗುಪ್ತ ರಾಜನಾಗುತ್ತಿರಲಿಲ್ಲ. ಹಾ, ಅಷ್ಟೇ ಯಾಕೆ, ನಿಮ್ಮ ತಂದೆ ಬಿಂದುಸಾರನು ಮೌರ್ಯ ಸಾಮ್ರಾಜ್ಯಕ್ಕಾಗಿ ಒಂದೆರಡು ಯುದ್ಧ ಮಾಡಿದ್ದಾರೆ. ಆದರೆ ಸಮೃದ್ಧವಾದ ಕಳಿಂಗ ರಾಜ್ಯವನ್ನು ಗೆಲ್ಲಲು ಒಂದು ವಿಫಲ ಪ್ರಯತ್ನವನ್ನು ಮಾಡಿದರು. ಗೆಲ್ಲಲು ಆಗಲಿಲ್ಲ ಪ್ರಭು. ಆಗಿನಿಂದ ಕಳಿಂಗದವರಿಗೆ ಮಗಧ ಸಾಮ್ರಾಜ್ಯದ ಮೇಲೆ ಒಂದು ರೀತಿಯ ದ್ವೇಷ ಭಾವನೆ ಬೆಳೆಯುತ್ತಾ ಬಂದಿದೆ. ಆದ್ದರಿಂದ ಅವರು ಆಗಾಗ ಗಡಿಯಲ್ಲಿ ಸಣ್ಣ ಪುಟ್ಟ ತಂಟೆಗಳನ್ನು ಮಾಡುತ್ತಲೇ ಇರ್ತಾರೆ. ಇದು ನಮಗೆ ಒಳ್ಳೆಯ ಅವಕಾಶ. ಹಾಗೆಯೇ ಕಳಿಂಗ ರಾಜ್ಯವನ್ನು ಗೆಲ್ಲಲು ನಿಮ್ಮ ತಂದೆ ಆಸೆ ಕೂಡ. ಪ್ರಭು, ಏನು ಯೋಚಿಸುತ್ತಿರುವಿರಿ? ಅಹಿಂಸೆ ಎಲ್ಲದಕ್ಕೂ ಉತ್ತರ ಕೊಡುವುದಿಲ್ಲ. ನಾವಿಲ್ಲಿ ಯುದ್ಧ ಬೇಡವೆಂದರೂ ಅವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದೇ ಬರುತ್ತಾರೆ. ಸೇನಾಧಿಪತಿ, ನನಗೆ ನನ್ನ ಪ್ರಜೆಗಳ ಹಿತವೇ ಮುಖ್ಯ. ನಡೀರಿ, ಆ ಕಳಿಂಗದ ಮೇಲೆ ಯುದ್ಧ ಮಾಡೋಣ. ನಾವು ಯಾರಿಗೂ ಕಮ್ಮಿ ಇಲ್ಲವೆಂದು ಅವರಿಗೆ ತೋರಿಸೋಣ. ಅಶೋಕನು ಸಾಮ್ರಾಟನಾದ 8 ವರ್ಷಗಳ ನಂತರ ಯುದ್ಧವನ್ನು ಘೋಷಿಸಿದನು. ಹಾಗೇ ಆಗಲಿ ಪ್ರಭು. ವೀರರೇ, ಅಪಾರವಾದ ಮಗಧ ಸೈನ್ಯ, ಆನೆಗಳು, ಕುದುರೆ ಸವಾರರ ಸೈನ್ಯ ಮತ್ತು ಕಾಲಾಳುಗಳ ಸೈನ್ಯದೊಂದಿಗೆ ಕಳಿಂಗದ ಮೇಲೆ ಯುದ್ಧ ಮಾಡೋಣ ಬನ್ನಿ. ಅಶೋಕ ಚಕ್ರವರ್ತಿಗೆ, ಸಮ್ರಾಟ್ ಅಶೋಕ ಚಕ್ರವರ್ತಿಗೆ, ಅಶೋಕ ಚಕ್ರವರ್ತಿಗೆ, ಸಮ್ರಾಟ್ ಅಶೋಕ ಚಕ್ರವರ್ತಿಗೆ.